ಸಾರು ಲಾಸ್ಟ್ ಟೈಮ್ ಹೋರಾಟಕ್ಕೆ ದೂರ ಇರಲಿಲ್ಲ. ನಾನು ಬರೋ ಅಷ್ಟೊತ್ತು ನಾನು ಅವಾಗ ಟ್ವೀಟ್ ಮಾಡಿ ಹೇಳಿದ್ದೆ, ರಾಮನಿಗೇನಂದ್ರೆ 14 ವರ್ಷ ರಾಮಚಾರಿಗೆ 14 ವರ್ಷ ವನವಾಸ ಅಂತ ಇರುತ್ತೆ. ಸೊ ಆ ಎಲ್ಲ ಒಂದು ಇದಕ್ಕೂ ಒಂದು ಅಂತ್ಯ ಬಂದೇ ಬರುತ್ತೆ, ಒಂದು ಎಂಡ್ ಬಂದೇ ಬರುತ್ತೆ. ಆ್ಯಂಡ್ ಅವರು ಮೌನಿ, ಅವರು ಜ್ಞಾನಿ, ಅವರು ವಿಜ್ಞಾನಿ. ಅವರು ಅವಾಗಲೂ ಅವ್ರು ಇದ್ದಾಗಲೂ ಕೂಡ ಮೌನವಾಗಿ ಇದ್ರು, ಎಲ್ಲ ಕಣ್ಗಳಲ್ಲೇ ಹೋರಾಟಗಳನ್ನ ನಡೆಸ್ತಾ ಇದ್ರು. ಈಗಲೂ ಕೂಡ ಅವ್ರು ಮೌನವಾಗಿ ಮಲಗಿದ್ದಾರೆ, ಆದರೆ ಅವರ ಸಿಂಹಗಳು ಇಲ್ಲಿ ಗರ್ಜಿಸ್ತಾ ಇದ್ದಾರೆ. ಇಷ್ಟು ಸಹ ದೈಹಿಕವಾಗಿ ನಮ್ಮ ಜೊತೆಗಿಲ್ಲ. ಅವ್ರು ಯಾವತ್ತು ನಾವು ಇಲ್ಲ ಅನ್ಕೊಂತೀವಿ ಅವತ್ತು ಅವ್ರು ಇಲ್ಲ ಅನ್ಕೊತಾರೆ, ಬಟ್ ಅವರು ನಮ್ಮ ಒಳಗಡೆನೇ ಇದ್ದಾರೆ. ನನಗೆ ಒಂದು ಪರ್ಸನಲ್ ಕನೆಕ್ಟ್ ಏನಂದ್ರೆ, ನನ್ನ ಫಸ್ಟ್ ಫಿಲ್ಮ್ ನಾನು ಡೈರೆಕ್ಟ್ ಮಾಡಿದ್ದೆ ಚೆಲುವಿನ ನೋಡಲು ಸಿನಿಮಾ ಆಡಿಯೋ ರಿಲೀಸ್ ಮಾಡೋಕ್ಕೆ ಹೋದಾಗ ಮೈಸೂರಿನಲ್ಲಿ ವಿಷ್ಣು ಸರ್ ಕಿಂಗ್ಸ್ ಕೋರ್ಟಲ್ಲೇ ಅವಾಗ ಹೋಗಿ ವಿಷ್ಣು ಸರ್ ಬ್ಲೆಸ್ಸಿಂಗ್ ತೊಗೊಂಡ್ವಿ. ನನಗೊಂದು ಪರ್ಸನಲ್ ತುಂಬ ಬ್ಲೆಸ್ಸಿಂಗ್ ಏನಂತಂದರೆ, ಅವರು ಅದನ್ನ ಹಾಡುಗಳನ್ನ ಕೇಳಿ ನೀವು ಒಳ್ಳೇದಾಗತ್ತೆ ಅಂತ ವಿಶ್ ಮಾಡಿದ್ರು. ಬಹುಶಃ ಎಲ್ಲೋ ಅವರ ಒಂದು ಬ್ಲೆಸ್ಸಿಂಗ್ ಅಂತ ಕಾಣುತ್ತೆ. ಇಂಡಸ್ಟ್ರಿನಲ್ಲಿ ನಾನು ಅಂತ ಹಿಟ್ಗಳು ಕೊಡಲಿಲ್ಲ ಅಥವಾ ಏನು ಅನ್ಕೊಳ್ಳೋ ರೀತಿಯಲ್ಲಿ ಯಶಸ್ಸು ಕಾಣಿಸಿಲ್ಲ ಅಂದ್ರೂ ಎಲ್ಲೋ ಅಂಥವರ ಒಂದು ದಿಗ್ಗಜರ ಒಂದು ಆಶೀರ್ವಾದ ಅನ್ಕೊಂಡು ಎಲ್ಲೋ ಒಂದು ಕಡೆ ಸಣ್ಣ ಗುರ್ತಿಸ್ಕೊತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಆ್ಯಂಡ್ ಅವರು ಪ್ರತಿಯೊಂದು ಹೇಳ್ತಿದ್ದು ಸಹನೆ. ಆ ಸಹನೆನ ಅವ್ರ ಅಭಿಮಾನಿಗಳನ್ನು ಅವ್ರು ಮಾತ್ರ ಪಾಲಿಸ್ಕೊಂಡ್ ಬಂದಿಲ್ಲ, ಅವರೆಲ್ಲ ಸಿಂಹಗಳಿಗೂ ಆ ಸಹನೆ ಕಲಿಸ್ಕೊಟ್ಟಿದ್ದಾರೆ. ಸಹನೆಯಿಂದ 14 ವರ್ಷ ಇರ್ತಿದ್ದಾರೆ. ಫಾರ್ ಎವ್ರಿಥಿಂಗ್, ಫಾರ್ ಗುಡ್ ವೇಟ್ ಆಲ್ವೇಸ್ ಗುಡ್ ರಿಸಲ್ಟ್ ಅಂದರೆ ಇವಾಗ ಎಲ್ಲ ಶ್ರೀನಿವಾಸ ಸರ್ ನೇತೃತ್ವದಲ್ಲಿ, ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಒಳ್ಳೆಯದಾಗುತ್ತೆ. ಅದೇ ನಂಬಿಕೆ ಸರ್. ಸರ್ ನಾವು ಬೆಂಬಲ ಕೂಡ ದೊಡ್ಡ ವ್ಯಕ್ತಿಗಳಲ್ಲ, ಅವ್ರು ಸುಮ್ಮನೆ ಕರೆದ್ರೆ ಸಾಕು, ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತೀವಿ. ನಮ್ಮಿಂದ ಏನಾಗಬೇಕು ಅದನ್ನ ಮಾಡ್ತೀವಿ. ಯಾಕೆಂತಂದ್ರೆ ಯಾರ ಸೇವೆನೂ ನಾವು ಅಲ್ಲಿಗೆಳಿಬಾರ್ದು. ಕನ್ನಡ ಚಿತ್ರರಂಗಕ್ಕೆ ಸೂರ್ಯ ಚಂದ್ರ ಅಂದ್ರೆ ಅದು ಅಣ್ಣವರು, ಅದು ವಿಷ್ಣು ಸರ್, ಇದು 2 ಕಣ್ಣು. ಆ 2 ಕಣ್ಣು ನಮ್ಗೆ ತುಂಬಾ ಪ್ರಶ್ನೆ. ಎಲ್ಲ ಕಲಾವಿದರು ಅಂಬರೀಷ್ ಅಣ್ಣ ಇರ್ಬೋದು, ಶಂಕರ್ ಇರ್ಬೋದು, ಎಲ್ಲರೂ ಇರ್ಬೋದು. ಆದ್ರೆ ಇಲ್ಲಿ ವಿಷ್ಣು ಸರ್ಗೆ ಫಸ್ಟಿಂದ ಸ್ವಲ್ಪ ಕೆಲವೊಂದೊಂದು ಅನ್ಕೊಳ್ಳೋ ವಿಷಯದಲ್ಲಿ ಅನ್ಕೊಂಡಂಗೆ ನಡೀತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಅಭಿಮಾನಿಗಳ ಜೊತೆಗೆ ನಾವಂತಲ್ಲ, ನಾನು ಇಡೀ ಉದ್ಯಮದ ಪರವಾಗಿ ಹೇಳ್ತೀನಿ, ಎಲ್ಲರೂ ಚಿತ್ರರಂಗದಿಂದ ನಮ್ಮ ಸ್ನೇಹಿತರು, ಎಲ್ಲ ಕಲಾವಿದರು, ನಿರ್ದೇಶಕರು ಎಲ್ಲರೂ ಬರ್ತಾರೆ. ಯಾಕೆಂದ್ರೆ ಅವರು ನಮ್ಮ ಘನತೆ, ಅವರು ನಮ್ಮ ಗೌರವ. ಶ್ರೀಧರ್ ಸರ್ ಸರ್ ಅಂದ್ರೆ ಆಗ್ಬಾರ್ದು ಸರ್. ಅಂದ್ರೆ ಸಮಾಧಿ ಅನ್ನೋದೇ ಒಂದು ಮನಸ್ಸಿಗೆ ತುಂಬಾ ಹಿಂಸೆ ಆಗುವಂತ ವಿಚಾರ. ಅದನ್ನು ಹೊಡೆದಿದ್ದಾರೆ ಅಂತಂದ್ರೆ ತುಂಬಾ ಇದಾಗುತ್ತೆ. ಆ ನಿಟ್ಟಿನಲ್ಲಿ ಹಿರಿಯರೆಲ್ಲ ಏನೇನು ನಿರ್ಧಾರ ತಗೊಂತಾರೆ ಎಲ್ಲ ಅವ್ರ ಜೊತೆಗೆ ನಮ್ಮನ್ನೆಲ್ಲ ಇರ್ತೀವಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.